ನಮಸ್ಕಾರ ಪ್ರಿಯ ವೀಕ್ಷಕರೇ, ಅರಳುವ ಪ್ರತಿಭೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇಂದಿನ ಮಕ್ಕಳು ನಾಳಿನ ಪ್ರಜೆಗಳು. ಹಾಗೆ ಅಂತ ಭವಿಷ್ಯದ ಪ್ರತಿಭಾವಂತ ಪ್ರಜೆಗಳನ್ನು ಪೋಷಿಸಿ ಬೆಳೆಸ್ತಕ್ಕಂಥ ಆದ್ಯ ಕರ್ತವ್ಯ ನಿಮ್ಮದಾಗಿದೆ. ಅದರಲ್ಲೂ ವಿಶೇಷವಾಗಿ ತಂದೆ ತಾಯಿ ಮತ್ತು ಗುರುಗಳ ಮಾರ್ಗದರ್ಶನದೊಂದಿಗೆ ಆ ಮಗುವನ್ನು ಬೆಳೆಸಿದಲ್ಲಿ ಅದು ನಮ್ಮ ನಾಡಿನ, ನಮ್ಮ ದೇಶದ ದೊಡ್ಡ ಸಂಪತ್ತಾಗುತ್ತೆ. ಅಂತಹ ಅನೇಕ ಪ್ರತಿಭಾವಂತರನ್ನ ಹುಡುಕಿ ಅರಳುವ ಪ್ರತಿಭೆ ಎಂಬ ಕಾರ್ಯಕ್ರಮದಲ್ಲಿ ನಾವು NKS ವಾಹಿನಿ ಮೂಲಕ ಅಂತ ಪ್ರತಿಭೆಗಳಿಗೆ ಒಂದು ಪುರಸ್ಕಾರ ನೀಡತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ವಾಹಿನಿಯಲ್ಲಿ ಒಂದು ಅರಳುವ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಮಾತನಾಡಿಸುವ ಮೂಲಕ ಅವರಲ್ಲಿರ್ತಕ್ಕಂಥ ಕನ್ನಡ ಭಾಷಾ ಜ್ಞಾನವನ್ನ ನಾನು ನಿಮ್ಮ ಜೊತೆ ನಮ್ಮ ವಾಹಿನಿ ಮೂಲಕ ಶೇರ್ ಮಾಡ್ತಾ ಇದ್ದೇನೆ. ಅರಳುವ ಪ್ರತಿಭೆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪ್ರತಿಭಾವಂತ ಪುಟಾಣಿ ನಮ್ಮ ವಾಹಿನಿಯಲ್ಲಿದೆ. ಮಗು, ನಿನ್ನ ಹೆಸರೇನಪ್ಪ? ಆದಿತ್ಯ. ಯಾವ ಸ್ಕೂಲಲ್ಲಿ ಓದ್ತಾ ಇದೆಯಾ? ಜಗದಂಬ ವಿದ್ಯಾವರ್ತಕ ಸಂಘ, ಗಜೇಂದ್ರಗಡ. ಜಗದಂಬ ವಿದ್ಯಾವರ್ತಕ ಸಂಘ ಅಂದ್ರೆ ಕನ್ನಡ ಮಾಧ್ಯಮನೋ ಇಂಗ್ಲಿಷ್ ಮಾಧ್ಯಮನೋ? ಇಂಗ್ಲಿಷ್ ಮಾಧ್ಯಮ. ಓ, ಹಾಗಾದ್ರೆ ನಮ್ಮ ವಾಹಿನಿಯಲ್ಲಿರ್ತಕ್ಕಂಥ ಪುಟ್ಟ ವಿದ್ಯಾರ್ಥಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ಆದಿತ್ಯ. ಎಸ್, ಹಾಗಾದ್ರೆ ನಾನು ಇಂಗ್ಲಿಷ್ ಪ್ರಶ್ನೆ ಕೇಳ ನಿನಗೆ. ವಾಟ್ಸ್ ಯುವರ್ ನೇಮ್? My name is Aditya. Very good. What's your father name? My father name is Mahantesh. Very good. What's your school name? My school name is Sri Jagadamba Vidyavartaka Sangha, Gajendragada. Very good, very good. ಹಾಗಾದ್ರೆ ನೀನು ಓದ್ತಕ್ಕಂಥ ತರಗತಿಯಲ್ಲಿ ಕನ್ನಡ ಕೂಡ ಅಭ್ಯಾಸ ಮಾಡ್ತಾ ಇದೆಯಾ? Yes sir. ವೆರಿ ಗುಡ್. ಹಾಗಾದ್ರೆ ನಿನಗೆ ಕನ್ನಡ ಬಗ್ಗೆ ಎಷ್ಟು ಜ್ಞಾನ ಇದೆ ಅಂತಕ್ಕಂಥದ್ದನ್ನ ಕೆಲವು ಪ್ರಶ್ನೆ ಕೇಳುವ ಮೂಲಕ ನಾನು ಟೆಸ್ಟ್ ಮಾಡಲಾ? Yes sir. ಎಸ್. ಹಾಗಾದ್ರೆ ಕನ್ನಡದಲ್ಲಿಯ ಒಟ್ಟು ವರ್ಣಮಾಲೆಗಳ ಸಂಖ್ಯೆ ಎಷ್ಟು? 49. ವೆರಿ ಗುಡ್. ಹಾಗಾದ್ರೆ ಕನ್ನಡ ಈ ಭಾಷೆಯಲ್ಲಿರ್ತಕ್ಕಂಥ ಸ್ವರಗಳ ಸಂಖ್ಯೆ ಎಷ್ಟು? 13. ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ವ್ಯಂಜನಗಳ ಸಂಖ್ಯೆ ಎಷ್ಟು? 34. ವೆರಿ ಗುಡ್. ಈ ಭಾಷೆಯಲ್ಲಿರ್ತಕ್ಕಂಥ ಯೋಗವಾಗಳ ಸಂಖ್ಯೆ ಎಷ್ಟು? 2. ವೆರಿ ಗುಡ್. ಹಾಗಾದ್ರೆ ಸ್ವರಗಳಲ್ಲಿ ಎಷ್ಟು ವಿಧ? 2. 2 ವಿಧ. ಯಾವುವು? ಸಸ್ವರ, ದೀರ್ಘಸ್ವರ. ವೆರಿ ಗುಡ್. ವ್ಯಂಜನಗಳು ಎಷ್ಟು ವಿಧ? 2. ವೆರಿ ಗುಡ್. ಹಾಗಾದ್ರೆ ಆ 2 ವಿಧಗಳು ಯಾವುವು? ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವೆರಿ ಗುಡ್. ಹಾಗಾದ್ರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 25. ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? 9. ವೆರಿ ಗುಡ್. ಅನುನಾಸಿಕಗಳು ಎಷ್ಟುಪ್ಪ? 5. 5. ಯಾವ ಅಂತ ಹೇಳ್ಬೋದಾ? Yes. ಹೇಳು. ಯ, ಯ, ನ, ನ, ಮ. ವೆರಿ ಗುಡ್. ಅಲ್ಪ ಪ್ರಾಣ ಎಂದರೆ ಏನು? ಅಲ್ಪ ಪ್ರಾಣ ಎಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುವರು. ವಾ, ಸೂಪರ್. ಮಹಾಪ್ರಾಣವೆಂದರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ವೆರಿ ಗುಡ್. ಹಾಗಾದ್ರೆ ನಿನ್ನ ಕನ್ನಡ ಬಗ್ಗೆ ತುಂಬಾ ಆಸಕ್ತಿ ಮತ್ತು ತುಂಬಾ ಜ್ಞಾನ ಇದೆ. ಸೊ ಹಾಗೆ ನಾನು ಕೇಳಲ್ಪಟ್ಟಿದ್ದೆ, ನೀನು 50 ಕನ್ನಡದ ಮೊದಲ ಪ್ರಶ್ನೆಗಳಿಗೆ ಸರಾಗವಾಗಿ ಉತ್ತರವನ್ನು ನೀಡ್ತೀಯ ಅಂತಕ್ಕಂಥದ್ದು. ಹಾಗಾದ್ರೆ ಆ ಒಂದು ಕನ್ನಡದ ಮೊದಲ ಬಗ್ಗೆ ನಾನು ಪ್ರಶ್ನೆ ಕೇಳ? Yes sir. ಆರ್ ಯು ರೆಡಿ? Yes. ಆದಿತ್ಯ, ಹಾಗಾದ್ರೆ ಕನ್ನಡದ ಮೊದಲ ಬಗ್ಗೆ ಉತ್ತರ ಹೇಳಲಿಕ್ಕೆ ಸಿದ್ಧರಿದೆಯಾ? Yes sir. ಎಸ್. ಹಾಗಾದ್ರೆ ಮೊದಲ ಪ್ರಶ್ನೆ ನಿಮಗೆ, ಕನ್ನಡದ ಮೊದಲ ಕವಿ ಯಾರು? ಪಂಪ. ಪಂಪ. ವೆರಿ ಗುಡ್. ಕನ್ನಡದ ಮೊದಲ ರಾಷ್ಟ್ರ ಕವಿ ಯಾರು? ಎಂ ಗೋವಿಂದಪ್ಪ. ವೆರಿ ಗುಡ್. ಕನ್ನಡದ ಮೊದಲ ರಾಜ ಮನೆತನ ಯಾವುದು? ಕದಂಬ. ವೆರಿ ಗುಡ್. ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಯಾರು? ಕುವೆಂಪು. ವೆರಿ ಗುಡ್. ಕನ್ನಡದ ಮೊದಲ ನಾಟಕ ಯಾವುದು? ಮಿತ್ರವಿಂದ ಗೋವಿಂದ. ವೆರಿ ಗುಡ್. ಕನ್ನಡದ ಮೊದಲ ವಚನಕಾರ್ತಿ ಯಾರು? ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಕನ್ನಡದ ಮೊದಲ ಗದ್ಯ ಗ್ರಂಥ ಯಾವುದು? ಒಡ್ಡಾರಾಧನೆ. ಕನ್ನಡದ ಮೊದಲ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಕನ್ನಡ ನಾಡಿನ ಮೊದಲ ಕೋಟೆ ಯಾವುದು? ಬಾದಾಮಿ ಕೋಟೆ. ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಯಾವುದು? ಜಾತಕ ತಿಲಕ. ಕನ್ನಡದ ಮೊದಲ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಎಲ್ಲಿ? ಬೆಂಗಳೂರು. ಕನ್ನಡದ ಮೊದಲ ಶಿಲ್ಪಿ ಯಾರು? ತನಕ. ಕನ್ನಡದ ವರಕವಿ ಯಾರು? ದರಾ ಬೇಂದ್ರೆ. ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಕೆ.ಸಿ. ರೆಡ್ಡಿ. ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಯಾರು? ಎಚ್.ಡಿ. ದೇವೇಗೌಡ. ಶ್ರೀ ಎಚ್.ಡಿ. ದೇವೇಗೌಡ. ಹಾಗಾಗಿ ಒಂದು ಜ್ಞಾನವನ್ನು ನೀನು ಹೇಗೆ ಉಳಿಸ್ಕೊಂಡಿ ಮನೆಯಲ್ಲಿ? ಮನೆಯಲ್ಲಿ ಈ ವಿಷಯ ಬಗ್ಗೆ ನೀನು ಯಾರಾದ್ರೂ ಹೇಳ್ತಾ ಇದ್ರ? ನಿಮ್ಮ ಮಮ್ಮಿನೋ ನಿಮ್ಮ ಪಪ್ಪಾನೋ ಯಾರು ಹೇಳ್ತಾ ಇದ್ರು? ಪಪ್ಪ ಮಮ್ಮಿ ಇಬ್ರು. ಪಪ್ಪ ಮಮ್ಮಿ ಇಬ್ರು ಹೇಳ್ತಾರೆ.
ವೆರಿ ಗುಡ್. ಮೊದಲಿಂದು ಈ ಕನ್ನಡದ ಬಗ್ಗೆ ಆಗಲಿ ಅಥವಾ ಕನ್ನಡ ಭಾಷೆಯ ಬಗ್ಗೆ ಆಗಲಿ ಹೆಚ್ಚು ತಿಳ್ಕೊಬೇಕಂತ ನಿಮ್ಗೆ ಆಸಕ್ತಿ ಹೌದಲ್ಲ? ವೆರಿ ಗುಡ್, ತುಂಬಾ ಒಳ್ಳೆಯದು. ಹಾಗಾದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದ್ತಕ್ಕಂಥ ನಿನಗೆ ಕನ್ನಡ ಅಂದ್ರೆ ತುಂಬಾ ಇಷ್ಟನಾ? ನೀವು ಮನೇಲಿ ಇಂಗ್ಲಿಷ್ ಮಾತಾಡ್ತಿರೋ ಕನ್ನಡ ಮಾತಾಡ್ತಿರೋ? ಕನ್ನಡ ಮಾತಾಡ್ತೀರಾ? ರೈಟ್. ಹಾಗಾದ್ರೆ ಇನ್ನೆರಡು ಇಂಗ್ಲಿಷ್ ಪ್ರಶ್ನೆ ಕೇಳ. ಹೂ ಇಸ್ ಯುವರ್ ಬೆಸ್ಟ್ ಫ್ರೆಂಡ್ ಇನ್ ಯುವರ್ ಕ್ಲಾಸ್? My best friend is in our class, Mutturaj. Mutturaj. Yes, Adit. Which is your best subject? Kannada. Kannada. What is your hobby? Sing. Sing a song, right? Can you sing a line for us? Yes. Yes, come on. ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ. You really sing very melodious. Yes. ಹಾಗಾದ್ರೆ ಮುಂದಿನ ಸುತ್ತು ಪ್ರಾರಂಭ ಮಾಡಲಾ? Yes, sir. Yes. ಕನ್ನಡದ ಮೊದಲ ವರ್ಣಚಿತ್ರ ಯಾವುದು? ಅಮರ ಶಿಲ್ಪಿ ಜಕಣಾಚಾರಿ. ಲೋಕಸಭೆ ಅಧ್ಯಕ್ಷರಾದ ಮೊದಲ ಕನ್ನಡಿಗ ಯಾರು? KS ಹೆಗಡೆ. ರಾಷ್ಟ್ರ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಗಾಯಕ ಯಾರು? ಶಿವಮೊಗ್ಗ ಸುಬ್ಬಣ್ಣ. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಯಾವುದು? ಮೈಸೂರು ವಿಶ್ವವಿದ್ಯಾನಿಲಯ. ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ರಾಷ್ಟ್ರ ಪ್ರಶಸ್ತಿ ಪಡೆದ ಮೊದಲ ಕನ್ನಡ ಚಲನಚಿತ್ರ ಯಾವುದು? ಬೇಡ್ರ ಕಣ್ಣಪ್ಪ. ಅಚ್ಚ ಕನ್ನಡದ ಮೊದಲ ದೊರೆ ಯಾರು? ಮಯೂರವರ್ಮ. ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಯಾವುದು? ಚೌರಗ್ರಹಣ ತಂತ್ರ. ವೆರಿ ಗುಡ್. ಕನ್ನಡದ ಮೊದಲ ಅಚ್ಚಾದ ಕೃತಿ ಯಾವುದು? ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್. ವೆರಿ ಗುಡ್. ಕನ್ನಡದ ಮೊದಲ ಸಾಮಾಜಿಕ ನಾಟಕ ಯಾವುದು? ಇಕ್ಕಪ್ಪ ಹೆಗ್ಗಡೆಯ ವಿವಾಹ ಪ್ರಹಸನ. ವೆರಿ ಗುಡ್. ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಯಾರು? ಶಿಶುನಾಳ ಶರೀಫ. ಹೊಸಗನ್ನಡ ಶಬ್ದವನ್ನು ಮೊದಲು ಬಳಸಿದವರು ಯಾರು? ಚಂದ್ರರಾಜ್. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ. ಕನ್ನಡದ ಮೊದಲ ಶಿಕ್ಷಣ ಪತ್ರಿಕೆ ಯಾವುದು? ಕನ್ನಡ ಜ್ಞಾನ ಬೋಧಿ. 1 ಲಕ್ಷ ಪ್ರಸಾರವನ್ನು ಸಾಧಿಸಿದ ಮೊದಲ ಕನ್ನಡ ದಿನಪತ್ರಿಕೆ ಯಾವುದು? ಪ್ರಜಾವಾಣಿ. ಕನ್ನಡದ ಮೊದಲ ಸಣ್ಣ ಕಥೆ ಯಾವುದು? ನನ್ನ ಚಿಕ್ಕ ತಾಯಿ. ವಾ, ಸೂಪರ್. ಹಾಗಾದ್ರೆ ಈಗ 34 ಪ್ರಶ್ನೆಗಳನ್ನ ಪುಟಾಣಿ ಆದಿತ್ಯ ಪಟಪಟನೆ ಅಂದ್ರೆ ಸರಾಗವಾಗಿ ಸುಲಲಿತವಾಗಿ ಹೇಳಿದ್ದಾರೆ. ಉಳಿದಿರುವ ಪ್ರಶ್ನೆಗಳನ್ನ ಅವನ ಜೊತೆ ಕೇಳುವ ಮೂಲಕ ಅವನಲ್ಲಿರ್ತಕ್ಕಂಥ ಈ ಕನ್ನಡ ಜ್ಞಾನ ಸಂಪತ್ತನ್ನು ನಾವು ನೀವೆಲ್ಲ ಕೇಳ್ತಕ್ಕಂಥ ಒಂದು ತವಕಲಿದ್ದೇವೆ. ಅದಕ್ಕೂ ಮುಂಚೆ ತೆಗೆದುಕೊಳ್ಳೋಣ ಒಂದು ಸಣ್ಣ ವಿರಾಮ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ನೆಚ್ಚಿನ NKS ಟಿವಿ ಕನ್ನಡ ವಾಹಿನಿಯಲ್ಲಿ ಪ್ರತಿಭಾವಂತ ಮಕ್ಕಳಿಗಾಗಿ ಅರಳುವ ಪ್ರತಿಭೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಿಮ್ಮ ಮಗುವಿನಲ್ಲೂ ಕೂಡ ಅಂತಹ ಪ್ರತಿಭೆ ಏನಾದರೂ ಅಡಗಿದೆಯೇ? ಹಾಗಾದ್ರೆ ಮತ್ತೆ ತಡ, ಈಗಲೇ NKS ವಾಹಿನಿಗೆ ಕರೆತನ್ನಿ. ವೇದಿಕೆ ನಮ್ಮದು, ಪ್ರತಿಭೆ ನಿಮ್ಮದು. ಸಂಪರ್ಕಿಸಬೇಕಾದ ವಿಳಾಸ NKS ಟಿವಿ ಕನ್ನಡ, ಡಾಕ್ಟರ್ ಜೀರೆ ಕಾಂಪ್ಲೆಕ್ಸ್, ಡಬಲ್ ರೋಡ್, ಗಜೇಂದ್ರಗಡ. ಮೊಬೈಲ್ ಸಂಖ್ಯೆ 9964859989 8217727717. ಬನ್ನಿ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಅರಳು ಪ್ರತಿಭೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ಸಾಕಷ್ಟು ಪ್ರಶ್ನೆಗಳಿಗೆ ಸುಲಲಿತವಾಗಿ ಸರಾಗವಾಗಿ ಉತ್ತರವನ್ನು ನೀಡಿದ್ದಾನೆ ಅತ್ಯಂತ ಪ್ರತಿಭಾವಂತ ಪುಟಾಣಿ ಆದಿತ್ಯ ಬನಿಗೋಳ್. ಹಾಗಾದ್ರೆ ಉಳಿದಿರುವ ಪ್ರಶ್ನೆಗಳ ಜೊತೆ ಅವನಿಂದ ಉತ್ತರಗಳನ್ನು ಪಡೆಯೋಣ. ಎಸ್ ಆದಿತ್, ರೆಡಿ ಇದೆ ಉತ್ತರ ಹೇಳಿಕೆ? ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಮೊಟ್ಟ ಮೊದಲ ಕನ್ನಡ ಚಿತ್ರ ಯಾವುದು? ಬೇಡ್ರ ಕಣ್ಣಪ್ಪ. ವೆರಿ ಗುಡ್. ಕನ್ನಡದ ಮೊದಲ ಶಿಲ್ಪ ಯಾವುದು? ಬನವಾಸಿ ನಾಗಶಿಲ್ಪ. ವೆರಿ ಗುಡ್. ಕನ್ನಡ ನಾಡಿನಲ್ಲಿ ದೊರೆತ ಮೊದಲ ವೀರಗಲ್ಲು ಯಾವುದು? ತಮಟಗಲ್ಲು, ಚಿತ್ರದುರ್ಗ ಜಿಲ್ಲೆ. ವೆರಿ ಗುಡ್. ಕನ್ನಡ ನಾಡಿನ ಮೊದಲ ಆನೆಕಟ್ಟು ಯಾವುದು? KRS ಕನ್ನಂಬಡಿ ಆಣೆಕಟ್ಟು. ವೆರಿ ಗುಡ್. ಕನ್ನಡ ನಾಡಿನ ಮೊದಲ ಕ್ರಿಕೆಟ್ ಆಟಗಾರ ಯಾರು? PE ಪಾಲಿಯ. ವೆರಿ ಗುಡ್. ಕನ್ನಡ ನಾಡಿನಲ್ಲಿ ಮೊದಲ ಬಾರಿಗೆ ಮದ್ದುಗುಂಡುಗಳು ಬಳಕೆಯಾಗಿದ್ದು ಯಾವಾಗ? 1366ರಲ್ಲಿ. ವೆರಿ ಗುಡ್. ಕನ್ನಡದ ಮೊದಲ ಪ್ರಾಧ್ಯಾಪಕರು ಯಾರು? ವೆಂಕಣ್ಣಯ್ಯ TS. ಕನ್ನಡದ ಮೊದಲ ವಚನಕಾರ ಯಾರು? ಜೇಡರ ದಾಸಿಮಯ್ಯ. ಕನ್ನಡದ ಮೊದಲ ಕೋಶ ಯಾವುದು? ಅಭಿಧಾನ ವಸ್ತುಕೋಶ. ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಜ್ಞಾನಪೀಠ ಪ್ರಶಸ್ತಿ ಪಡೆದ ವಿಜೇತರು ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಕರ್ನಾಟಕದ ಮೊದಲ ಗ್ರಾಮೀಣ ಬ್ಯಾಂಕ್ ಯಾವುದು? ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್. ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ಯಾವುದು? ವಿಜ್ಞಾನ ಪತ್ರಿಕೆ. ಕನ್ನಡ ಚಲನಚಿತ್ರಗಳ ಮೊದಲ ನಿರ್ಮಾಪಕಿ ಯಾರು? MV ರಾಜಮ್ಮ. ವೆರಿ ಗುಡ್. ಕನ್ನಡದ ಮೊದಲ ಕೆರೆ ಯಾವುದು? ಚಂದ್ರವಳ್ಳಿ ಕೆರೆ.
ಯಾವ ವರ್ಷ ಬಳ್ಳಾರಿಗೆ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಲಭ್ಯವಾಯಿತು? 1932ರಲ್ಲಿ. ವೆರಿ ಗುಡ್. ಕನ್ನಡದ ಮೊದಲ ಮಕ್ಕಳ ಚಿತ್ರ ಯಾವುದು? ಮಕ್ಕಳ ರಾಜ್ಯ. ಮಕ್ಕಳ ರಾಜ್ಯ. ವೆರಿ ಬ್ಯೂಟಿಫುಲ್. ನೋಡಿದ್ರಲ್ಲ ವೀಕ್ಷಕರೇ, 50 ಕನ್ನಡ ಭಾಷಾ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ಅತ್ಯಂತ ಸುಲಲಿತವಾಗಿ ಸರಾಗವಾಗಿ ಉತ್ತರ ನೀಡತಕ್ಕಂಥ ಇಂತಹ ಪ್ರತಿಭಾವಂತರು ನಮ್ಮ ನಾಡಿನಲ್ಲಿ ಅನೇಕ ಮಕ್ಕಳು ಮೂಲೆ ಮೂಲೆಯಲ್ಲಿ ಎಲೆಮರೆ ಕಾಯಿಯಂತಿದ್ದಾರೆ. ಅಂತಹ ಪ್ರತಿಭೆಗಳನ್ನು ಹುಡುಕಿ ಪುರಸ್ಕಾರ ನೀಡಿ ಮನ್ನಣೆ ಮಾಡಿ ಅವರನ್ನು ಪೋಷಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮ ನಿಮ್ಮದಾಗಲಿ. ಅಂತೆಯೇ ನಮ್ಮ NKS TV ಕನ್ನಡ ವಾಹಿನಿಯು ಇಂತಹ ಪ್ರತಿಭಾವಂತ ಪ್ರತಿಭೆಗಳನ್ನು ಹುಡುಕಲು ಅರಳುವ ಪ್ರತಿಭೆಗಳು ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಹಾಗಾಗಿ ತಾವೆಲ್ಲ ಪೋಷಕರಾಗಲಿ ಪಾಲಕರಾಗಲಿ ನಮ್ಮ NKS TV ಕನ್ನಡ ವಾಹಿನಿಗೆ ಸಂಪರ್ಕಿಸಿ ಇಂತಹ ಪ್ರತಿಭೆಗಳಿಗೆ ನಾವು ನೀವೆಲ್ಲ ಮನೆ ಹಾಕೋಣ. ಏನಂತೀರಾ? ಎಸ್, ಈ ಕಾರ್ಯಕ್ರಮ ಬಂದು ನಿನಗೆ ಈ ಅನೇಕ ಪ್ರಶ್ನೆಗಳ ಉತ್ತರವನ್ನು ನೀಡಿ ನಿನಗೇನು ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ತುಂಬಾ ಖುಷಿ ಅನಿಸ್ತಾ ಇದೆ. ಎಸ್, ಹಾಗಾದ್ರೆ ಈ ಖುಷಿ ವಿಚಾರದ ಹಿಂದೆ ನಿನಗೆ ಪ್ರೋತ್ಸಾಹ ನೀಡಿರ್ತಕ್ಕಂಥವ್ರು ಯಾರು? ನಮ್ಮ ತಂದೆ ಸರ್. ನಿಮ್ಮ ತಂದೆಯವರ? ಎಸ್, ಹಾಗಾದ್ರೆ ನಿನಗೆ ಮಹಾಭಾರತದ ಗೊತ್ತಿದೆ? ಎಸ್ ಸರ್. ಎಸ್, ಮಹಾಭಾರತದಲ್ಲಿ ಬರ್ತಕ್ಕಂಥ 2 ಕುಟುಂಬ ಅಂದ್ರೆ ಒಂದು ಪಾಂಡವರದು ಇನ್ನೊಂದು ಕೌರವರದು. ಎಸ್, ಪಾಂಡವರಿಗೆ ಬರ್ತಕ್ಕಂಥ ಜನಗಳ ಸಂಖ್ಯೆ ಎಷ್ಟು? 5 ಜನ. 5 ಜನ. 5 ಜನ ಯಾರ ಹೇಳ್ತೀಯಾ? ಎಸ್ ಸರ್. ಹೇಳು. ಅರ್ಜುನ, ನಕುಲ, ಸಹದೇವ, ಭೀಮ, ಯುಧಿಷ್ಠಿರ. ಯುಧಿಷ್ಠಿರ. ವೆರಿ ಗುಡ್. ಈ 5 ಜನರಲ್ಲಿ ಹಿರಿಯರು ಯಾರು? ಯುಧಿಷ್ಠಿರ. ಯುಧಿಷ್ಠಿರ. ಅತ್ಯಂತ ಕಿರಿಯರು? ನಕುಲ ಸರ್. ನಕುಲ. ವೆರಿ ಗುಡ್. ಹಾಗಾದ್ರೆ ಈ 5 ಜನ ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾಗಿರ್ತಕ್ಕಂಥವ್ರು ಯಾರು? ಭೀಮ ಸರ್. ಭೀಮ. ಅತ್ಯಂತ ಬುದ್ಧಿವಂತ ಮತ್ತು ಬಿಲ್ವಿದ್ಯೆಯಲ್ಲಿ ಮಹಾಪರಾಕ್ರಮಿ ಯಾರು? ಅರ್ಜುನ ಸರ್. ವೆರಿ ಗುಡ್. ಆದಿತ್ಯ, ಆ ಕೌರವರ ಒಂದು ಸಂಖ್ಯೆ ಎಷ್ಟು? 101. 101. ಎಸ್, ಆ ಕೌರವರಲ್ಲಿ ಪ್ರಮುಖವಾಗಿರ್ತಕ್ಕಂಥ ವ್ಯಕ್ತಿ ಹೆಸರೇನು? ದುರ್ಯೋಧನ. ದುರ್ಯೋಧನ. ಎಸ್ ಆದಿತ್ಯ, ಹಾಗಾದ್ರೆ ಕೌರವರ ಸಂಖ್ಯೆ 101. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಪಾತ್ರ ಯಾವುದು ಕೌರವರಲ್ಲಿ? ಕೌರವರಲ್ಲಿ ದುರ್ಯೋಧನ. ದುರ್ಯೋಧನ. ವೆರಿ ಗುಡ್. ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ಆಗ್ತದೆ. ಅದಕ್ಕೆ ಎಂತ ಯುದ್ಧ ಅಂತ ಹೇಳ್ತಾರೆ? ಕುರುಕ್ಷೇತ್ರ. ಕುರುಕ್ಷೇತ್ರ ಯುದ್ಧ. ವೆರಿ ಗುಡ್. ಹಾಗಾದ್ರೆ ಇವ್ರ ಮಧ್ಯೆ ಬರ್ತಕ್ಕಂಥ ಒಂದು ಜಗಳ ಅಥವಾ ಕದನಕ್ಕೆ ಕಾರಣ ಏನು? ಶಕುನಿ. ಶಕುನಿ ಕಾರಣ. ಎಸ್, ಹಾಗಾದ್ರೆ ಈ ಕೌರವರು ಮತ್ತು ಪಾಂಡವರಲ್ಲಿ ಒಂದು ಯುದ್ಧ ಆಯ್ತು, ಅದಕ್ಕೆ ನಾವು ಕುರುಕ್ಷೇತ್ರ ಅಂತ ಹೇಳ್ತೀವಿ. ಈ ಕೌರವರ ತಾಯಿ ಯಾರು? ಕೌರವರ ತಾಯಿ ಶಕುಂತಿ. ಗಾಂಧಾರಿ. ಗಾಂಧಾರಿ. ಪಾಂಡವರ ತಾಯಿ? ಪಾಂಡವರ ತಾಯಿ ಕುಂತಿ. ಕುಂತಿ. ವೆರಿ ಗುಡ್. ಹಾಗಾದ್ರೆ ಕೌರವರಲ್ಲಿ ಇನ್ನೊಬ್ಬ ಪ್ರಮುಖವಾದ ವ್ಯಕ್ತಿ ಬರ್ತಾನೆ, ಕರ್ಣ. ಕರ್ಣ. ಎಸ್, ಕರ್ಣನ ತಾಯಿ ಯಾರು? ಕುಂತಿ. ಕುಂತಿ. ಎಸ್, ವೆರಿ ಗುಡ್. ಆದಿತ್ಯ, ನಿನಗೆ ಮಹಾಭಾರತ ಚೆನ್ನಾಗಿ ಗೊತ್ತು, ಹಾಗೆ ಬಹುಶಃ ರಾಮಾಯಣ ಕೂಡ ಗೊತ್ತಿರುವಂತ ನಾನು ಭಾವಿಸ್ತಾ ಇದ್ದೇನೆ. ಆದಿತ್ಯ, ನಮ್ಮ ಕಾರ್ಯಕ್ರಮ ಬಂದು ನೀನು 50 ಪ್ರಶ್ನೆಗಳಿಗೆ ಉತ್ತಮವಾಗಿ ಉತ್ತರ ಕೊಟ್ಟು, ಹಾಗೆ ನಿನಗೆ ಒಳ್ಳೆಯದಾಗಿ ಭವಿಷ್ಯದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ನಮ್ಮ ನಾಡಿಗೆ ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಪ್ರತಿಭೆ ಇದಾಗಲಿ. ಇದು ನಮ್ಮ ಭಾರತ ಮತ್ತು ನಮ್ಮ ನಾಡಿನ ಸಂಪತ್ತು. ಅಂತೆಯೇ ನಾವು ನೀವೆಲ್ಲ ಹೇಳೋಣ, ಮಕ್ಕಳೇ ನಮ್ಮ ಸಂಪತ್ತು.